ಕಲಬುರಗಿಯಲ್ಲಿ ಅಂತರ್ ಜಿಲ್ಲಾ ಕ್ರೀಡಾ ವಸತಿ ನಿಲಯಗಳ ಕ್ರೀಡಾ ಸ್ಪರ್ಧೆ ಕ್ರೀಡಾಕೂಟಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರ್ನುಮ್ ಅವರು ಚಾಲನೆ ನೀಡಿದರು. ಕಲಬುರಗಿ ನಗರದ ಚಂದ್ರಶೇಖರ್ ಕ್ರೀಡಾಂಗಣದಲ್ಲಿ ಅಂತರ್ ಜಿಲ್ಲಾ ಕ್ರೀಡಾ ವಸತಿ ನಿಲಯಗಳ ಕ್ರೀಡಾ ಸ್ಪರ್ಧೆಗೆ ಕಲಬುರಗಿ ಜಿಲ್ಲಾಧಿಕಾರಿ ಚಾಲನೆ ನೀಡಿ ಅಂತರ್ ಜಿಲ್ಲಾ ಕ್ರೀಡಾ ವಸತಿ ನಿಲಯಗಳ ಕ್ರೀಡಾ ಸ್ಪರ್ಧೆಯಲ್ಲಿ ಹಾವೇರಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಚಿತ್ರದುರ್ಗ ಮತ್ತು ಕಲಬುರಗಿ ಜಿಲ್ಲೆಯ ಕ್ರೀಡಾ ವಸತಿ ನಿಲಯದ 135 ಕ್ರೀಡಾಪಟುಗಳನ್ನು ಭೇಟಿಯಾದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಗಮೇಶ್ವರ್ ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ, ರಾಜ್ಕುಮಾರ್ ದ್ವಿತೀಯ ದರ್ಜೆ ಸಹಾಯಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ, ಪ್ರವೀಣ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. 2025-26ನೇ ಸಾಲಿನ ಅಂತರ್ ಜಿಲ್ಲಾ ಕ್ರೀಡಾ ಶಾಲೆ ವಸತಿ ನಿಲಯದ ಅಥ್ಲೆಟಿಕ್ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ 5 ಜಿಲ್ಲೆಯಿಂದ ಆಗಮಿಸಿ ಎಲ್ಲ ಅಥ್ಲೀಟ್ಸ್ಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ನಮಸ್ಕಾರ ಮತ್ತು ಸ್ವಾಗತ. ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ 3 ಜಿಲ್ಲೆಗಳು ಕಲಬುರಗಿ, ಯಾದಗಿರಿ ಹಾಗೂ ಕೊಪ್ಪಳ ಮತ್ತು ಬೆಂಗಳೂರು ವಿಭಾಗದ ಹಾವೇರಿ ಮತ್ತು ಚಿತ್ರದುರ್ಗ ಜಿಲ್ಲೆಯದು ಎಲ್ಲ ಅಥ್ಲೀಟ್ಸ್, ಮೇಲ್ ಆ್ಯಂಡ್ ಫೀಮೇಲ್, ಯಂಗ್ ಮಕ್ಕಳು ಯಾರು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಇರೋರು ಅವರೆಲ್ಲರೂ ಟೀಮ್ ಭಾಳಷ್ಟು ಪ್ರಾಕ್ಟೀಸ್ ಮಾಡಿ ಪ್ರಿಪರೇಷನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಲ್ಲಿ ಈಗಾಗಲೇ ತಾವೆಲ್ಲ ಬಹಳ ಚೆನ್ನಾಗಿ ನಿಮ್ಮ ಜಿಲ್ಲೆಯಲ್ಲಿ ಪ್ರದರ್ಶನ ಮಾಡಿದ್ದೀರಾ ಮತ್ತು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಸೆಲೆಕ್ಷನ್ ಆಗಿದೆ. ಸ್ಪೋರ್ಟ್ಸಲ್ಲಿನೇ ನಿಮ್ಮದು ಜಾಸ್ತಿ ಟೈಮ್ ಸ್ಪೆಂಡ್ ಆಗ್ತಾ ಇರೋದು. ಇಲ್ಲಿ ಮೆನ್ ಆ್ಯಂಡ್ ವಿಮೆನ್, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಕ್ಯಾಟಗರಿಯಲ್ಲಿ 100 ಮೀಟರ್ಸ್, 600 ಮೀಟರ್ ಗುಂಡು ಎತ್ತಿಸುವುದು ಮತ್ತು ಬಾಲ್ ಥ್ರೋ, 4x100 ರೀಲೇ, ಇನ್ನಿತರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ. ತಮಗೆ ಗೊತ್ತಿರೋ ಹಾಗೆ ನಮ್ಮದು ಬಿಸಿಲುನಾಡು, ಡಿಸೆಂಬರ್ ಇದ್ದರೂ ಸಹ ಸಾಯಂಕಾಲವರೆಗೆ ಸ್ವಲ್ಪ ಬಿಸಿಲು ಇರುತ್ತೆ. ಆದರೂ ಐ ಆಮ್ ಶ್ಯೂರ್ your spirit and your sportsmanship will be much bigger and larger than the problems of the weather here. I hope ಎಲ್ಲ ಟೀಮ್ಸ್ ಬಹಳಷ್ಟು ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು. ಹಾಗೂ ಇನ್ನು ಬೇರೆ ಬೇರೆ ಟೀಮ್ಸಿಂದ ನಿಮಗೇನು ಸಾಕಷ್ಟು ಕಲಿಕೆ ಆಗಬೇಕು. ಆ ಕಲಿಕೆಯಿಂದ ನೀವು ವಾಪಸ್ ನಿಮ್ಮ ಜಿಲ್ಲೆಗೆ ಹೋಗಿ ಬಹಳಷ್ಟು ಇನ್ನಿತರೆ ಕಾರ್ಯಕ್ರಮಗಳು ಮಾಡಬೇಕು ಮತ್ತು ಇನ್ನಿತರೆ ಪ್ರಿಪ್ರೇಷನ್ಸ್ ಮಾಡಿ ಮುಂದೆ ಹೋಗ್ತಾ. ಐ ರಿಯಲಿ ವಿಶ್ ಟು ಸಿ ಕರ್ನಾಟಕ ಆಸ್ ಅ ಸ್ಪೋರ್ಟ್ಸ್ ಹಬ್. ಇಲ್ಲಿ ಬಹಳಷ್ಟು ಮಂದಿ, ಎಸ್ಪೆಷಲಿ ಬಹಳಷ್ಟು ಜನರಲ್ಲಿ, ಗ್ರಾಮೀಣ ಕ್ಷೇತ್ರದಲ್ಲಿ ಬಹಳಷ್ಟು ಜನರಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಆ ಪ್ರತಿಭೆ ಆಚೆ ತರಕ್ಕೆ ಸರ್ಕಾರ ವತಿಯಿಂದ ಸಾಕಷ್ಟು ಬೇರೆ ಬೇರೆ ರೀತಿ ಸ್ಕೀಮ್ಸ್ ಆಗಲಿ, ಬೇರೆ ರೀತಿ ಸವಲತ್ತುಗಳು ಆಗ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಒಳ್ಳೆ ಜಿಲ್ಲಾ ಸ್ಟೇಡಿಯಂ ಸ್ಥಾಪನೆ ಆಗಿದೆ. ಬಹಳಷ್ಟು ಕಡೆ ಇನ್ನೂ ಸ್ವಲ್ಪ ಹಣವನ್ನು ನಿಗದಿ ಮಾಡಿಸಿ ಇಂಪ್ರೂವ್ಮೆಂಟ್ ವರ್ಕ್ ಮತ್ತು ಇದು ಎಕ್ಸ್ಟ್ರಾ ನಾವು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೇಗೆ ನಾವು ಹೆಚ್ಚಿಸಬಹುದು ಅಂತ ಆ ಒಂದು ಪ್ರಯತ್ನ ನಡೀತಾ ಇದೆ. ತಾವು ನೋಡಬಹುದು ನಮ್ಮ ಜಿಲ್ಲಾ ಸ್ಟೇಡಿಯಂ ಅಲ್ಲಿ ಬಹಳಷ್ಟು ಹೊಸ ಈಗ ಹೊಸ ಬಾಸ್ಕೆಟ್ಬಾಲ್ ಕೋರ್ಟ್ ಬರ್ತಾ ಇದೆ, ಹ್ಯಾಂಡ್ಬಾಲ್ ಕೋರ್ಟ್ ಬರ್ತಾ ಇದೆ, ಹಾಕಿ ಕೋರ್ಟ್ ರೆನೋವೇಷನ್ ಆಗ್ತಾ ಇದೆ. ಈ ಎಲ್ಲ ಫಂಡ್ಸ್ ಮೀಸಲಾತಿ ಆಗಿದೆ, ಟೆಂಡರ್ ಪ್ರಕ್ರಿಯೆ ಎಲ್ಲ ಆಗೋಗಿದೆ. ಈಗ ಕಾರ್ಯ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮುಂದಿನ ವರ್ಷ ತಾವೆಲ್ಲ ಬಂದಾಗ ಒಂದು ಬೇರೆ ರೀತಿ ಇರೋದು ಒಂದು ಸ್ಟೇಡಿಯಂ ನಿಮಗೆ ಕಂಡು ಬರುತ್ತೆ. ಐ ಹೋಪ್ ದ ಸೇಮ್ ಕೈಂಡ್ ಆಫ್ ಇಂಪೆಟಸ್ ಇಸ್ ಪುಟ್ from all the districts in their respective district and ತಾಲೂಕ್ ಸ್ಟೇಡಿಯಮ್ಸ್, so that ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಇರೋದು ಮಕ್ಕಳಿಗೆ ಪ್ರೋತ್ಸಾಹನ ಸಿಗಲಿ ಮತ್ತು ಅವ್ರಿಗೆ ಸವಲತ್ತು ಸಿಗಲಿ, ಎಲ್ಲಿ ಅವ್ರು ಹೋಗಿ ಪ್ರಾಕ್ಟೀಸ್ ಮಾಡಬಹುದು. ಮತ್ತು ಸ್ಪೋರ್ಟ್ಸಿಂದನೂ ಬಹಳಷ್ಟು ನಿಮಗೆ ಕಲಿಕೆ ಇರುತ್ತೆ. ದ ಟ್ರೂ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ಮನ್ಶಿಪ್ ವಿಲ್ ಬಿ ಲರ್ನ್ಡ್ ಓನ್ಲಿ ಆನ್ ದ ಗ್ರೌಂಡ್ ಅಂತ ಹೇಳ್ತಾರೆ. ಮತ್ತು ಆ ಗ್ರೌಂಡಿಂದ ಆಗ್ತಾ ಇರೋದು ಲರ್ನಿಂಗ್ಸ್ ಏನಿದೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಇರಬಹುದು, ಇನ್ನಿತರೆ ಬೇರೆ ಬೇರೆ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಇರಬಹುದು, ಅದರ್ ಸ್ಪೋರ್ಟ್ಸಲ್ಲಿ ಇಂಡಿಯಾ ಇಸ್ ರಿಯಲಿ ಶೈನಿಂಗ್ ಆನ್ ದ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸ್. ಸೊ ಇಲ್ಲಿ ಸಹ ತಾವೆಲ್ಲ ನಿಮ್ಮ ಪ್ರದರ್ಶನ ಮಾಡಿ ನಿಮಗೆ ಸಾಕಷ್ಟು ಉತ್ಸಾಹ ಮತ್ತು ಹುಮ್ಮಸ್ಸಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಗೆ ಆಸಕ್ತಿ ಇರಲಿ ಅಂತ ಆಶಯ ಮಾಡ್ತೀನಿ. ಜೊತೆಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಬಂದಿದ್ರಿ. ಇಲ್ಲಿ ಯಾವುದು ಚೀಟಿಂಗ್ ಇಲ್ಲದೆ, ಯಾವುದು ಗೊಂದಲ ಇಲ್ಲದೆ ಭಾಗವಹಿಸಿ
ಮತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆಗೆ ನೀವು ವಾಪಸ್ ನಿಮ್ಮ ಜಿಲ್ಲೆಗೆ ಹೋಗಲಿ ಅಂತ ನಾನು ಒಂದು ಆಸೆ ಮಾಡ್ತೀನಿ. ಸ್ಪೆಷಲ್ ವರ್ಡ್ ಆಫ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದಿ ಆರ್ಗನೈಸರ್ಸ್, ನಮ್ಮ ಸ್ಪೋರ್ಟ್ಸ್ ಇಲಾಖೆ ಎಲ್ಲ ಕೋಚಸ್ ಮತ್ತು ಇನ್ನಿತರೆ ಜಿಲ್ಲೆಗಳಿಂದ ಬಂದಿರೋದು ಎಲ್ಲ ಕೋಚಸ್ ಮತ್ತು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಒಂದು ಒಳ್ಳೆ ಪ್ರದರ್ಶನ ಮಾಡಿ ಈ ಒಂದು ಕ್ರೀಡಾಕೂಟ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಆಸೆ ಮಾಡ್ತೀನಿ. ಲೆಟ್ ದಮ್ ಆಲ್ ಗೋ ಬ್ಯಾಕ್ ವಿತ್ ವಂಡರ್ಫುಲ್ ಮೆಮರೀಸ್ ವಿತ್ ವೆರಿ ಗುಡ್ ಅರೇಂಜ್ಮೆಂಟ್ so that they also will host us the next year onwards. Thank you very much.